ಉದ್ಯಮ ಸೇವಾ ವಲಯದಲ್ಲಿರುವಂತಹ ಉದ್ಯಮ ಇವತ್ತು ಕರ್ನಾಟಕದ GDP ನೋಡಿದ್ರೆ 69% ಸೇವಾ ವಲಯದ ಬರ್ತಾ ಇದೆ. ಅದರಲ್ಲಿ ಬಹುಶಃ 30% GDP ಹೋಟೆಲ್ ಇಂಡಸ್ಟ್ರಿಯಿಂದಾನೇ ಬರ್ತಾ ಇದೆ. ಬಹುಶಃ ಒಟ್ಟು ಜನಸಂಖ್ಯೆಯ 5% ಜನರಿಗೆ ನಾವು ಹೋಟೆಲ್ ಇಂಡಸ್ಟ್ರಿಯಿಂದ ಕೆಲಸವನ್ನು ಕೊಟ್ಟಿದ್ದೀವಿ. ಇಂತಹ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮದ ಸಂಕಷ್ಟಕ್ಕೆ ಒಳಗಾದಾಗ ಉದ್ಯಮದ ಹಿತದೃಷ್ಟಿಯಿಂದ ಸರ್ಕಾರ ಜೊತೆ ವ್ಯವಹಾರ ನಡೆಸುವ ಹೋಟೆಲ್ ಉದ್ಯಮದಾರರ ಸಂಘ ಇವತ್ತು ಹೋಟೆಲ್ ಉದ್ಯಮದಲ್ಲಿ ಅಲ್ಲದೆ ಸಾಮಾಜಿಕವಾಗಿ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸುವಂತಹ ಹೋಟೆಲ್ ಮಾಲೀಕರನ್ನು ಗುರುತಿಸಿ ಸನ್ಮಾನಿಸುವಂತಹ ಉದ್ಯಮರತ್ನ ಪ್ರಶಸ್ತಿ ಕೊಡುವಂತಹ ಕೆಲಸ ಮಾಡಿದೆ. ಈ ನಿಟ್ಟಿನಲ್ಲಿ ಬಹುಶಃ ಇದು ಹೋಟೆಲ್ ಉದ್ಯಮ ಮಾಡೋರು ಕೇವಲ ತಮ್ಮ ಜೀವನವನ್ನು ಕಟ್ಟಡಕ್ಕೆ ಹೋಟೆಲ್ ಉದ್ಯಮ ನಡೆಸದೆ ಹೋಟೆಲ್ ಉದ್ಯಮ ಬೆಳವಣಿಗೆ ದೃಷ್ಟಿಯಿಂದ ಹಾಗೂ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುವ ದೃಷ್ಟಿಯಿಂದ ಇದೊಂದು ಪ್ರೇರೇಪಣೆ ಮಾಡುವಂತಹ ಒಂದು ಸಮಾರಂಭವಾಗಿ ಇದಿದೆ ಅಂತ ಹೇಳೋದಕ್ಕೆ ಸರ್, ಇವತ್ತು ನಿಮಗೆ ಹಾನರಿಂಗ್ ಮಾಡಿದ್ದಾರೆ, ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಗ್ರಾಹಕರಿಗೆ ಸೊ ನಿಮ್ಮ ಹೋಟೆಲ್ ವತಿಯಿಂದ ಒಳ್ಳೆ ಸರ್ವಿಸ್ ನೀಡಿದೀರಾ, ಸೊ ಅದೆಲ್ಲ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಾರೆ. ಇವತ್ತು ನನಗೆ ಏನಾದ್ರು ಸನ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂತಹ ಅಣ್ಣ ತಮ್ಮಂದಿರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಜೊತೆಗೆ ಬಂದಂತಹ ಗ್ರಾಹಕರು ನನ್ನ ಜೊತೆ ಕೈ ಹಿಡಿದು ನನ್ನನ್ನು 26 ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ನಾನು ಉದ್ಯಮದಲ್ಲಿ 40 ವರ್ಷಗಳಾಗಿದೆ. ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಡ್ ಬಂದಿರೋದಕ್ಕೆ ಕಾರಣ ಗ್ರಾಹಕರೇ. ಅವರ ಇಷ್ಟ ನಷ್ಟಗಳಿಗೆ ಅವರ ಇಷ್ಟಕ್ಕೆ ಸರಿಯಾಗಿ ಅವರಿಗೆ ಒಂದು